ಮಾತನ್ನ ಯಾರು ಯಾರಿಗೆ ಹೇಳಿದರು? ಈ ಮಾತನ್ನ ಯಾರು ಯಾರಿಗೆ ಹೇಳಿದರು? ಸಂದರ್ಭ ಸಹಿತ ವಿವರಿಸಿ. Hello friends, welcome to Soumya Rudresh Vlogs. We are here in Nellore Falls. So before we show you the Nellore Falls in airport, please do like, comment, share and subscribe our channel. Come, let's take you to the view. ಈ ಥರ ಫಾಲ್ಸು ಈ ಥರ ಜಾಗಗಳಲ್ಲಿ ತುಂಬ ಪಾಚಿ ಕಟ್ಟಿರುತ್ತೆ, ತುಂಬ ಅಲರ್ಟ್ ಆಗಿರಬೇಕು. ಸೆಲ್ಫಿ ಹುಚ್ಚಿಗೋಸ್ಕರ ಇಲ್ಲಿ 3 ಜೀವಗಳು ಬಲಿಯಾಗಿದ್ದಾವೆ. ಯಾವುದಾದ್ರೂ ಅತಿ ಆಗಬಾರ್ದು ಅನ್ನೋದು ಅದಕ್ಕೆ. ನಿಮಗೆ ಹೈಟ್ ವೈಸ್ ಅದು ನೀವೆಲ್ಲ ನೀವು ನಿಮಗೆ 36 ವರ್ಷ ಅಲ್ಲೇನವ? ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ನಮ್ಮ ತಮಿಳ್ನಾಡು ಟ್ರಿಪ್ನ 2ನೇ ದಿನದ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತು 2ನೇ ದಿನ ನಾವು ಅರ್ಲಿ ಮಾರ್ನಿಂಗ್ ಬೇಗ ಹೊರಟ್ವಿ. ಒಂದು ರೌಂಡ್ ಎರಕಾಡನ್ನು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು, ಹಾಗೆ ಸ್ವಲ್ಪ ಕಾಫಿ ಟೀ ಕುಡ್ಕೊಂಬರೋಣ ಅಂತೇಳಿ ಹೊರಟ್ವಿ. ಇನ್ನೂ ಬೇಗ ಹೊರಡ್ಬೇಕನ್ನೋದಿತ್ತು. ಆ ಚಳಿಗೆ ಎಷ್ಟು ಹಿಮ ಬಿದ್ದಿದೆ ನೋಡ್ಬೋದು, ಎಷ್ಟು ಮಂಜು ಬಿದ್ದಿದೆ ಅಂತೇಳಿ ನೋಡ್ಬೋದು ನೀವು. ಇಬ್ಬನಿ ಕೂಡ ಬಿದ್ದಿದೆ. ಹಾಗೆ ಇಲ್ಲಿ ಹೊರಗಡೆ ನವಿಲುಗಳೆಲ್ಲ ಬಂದಿತ್ತು, ಅದರ ಸೌಂಡ್ಗೆ ಎದ್ಬಿಟ್ವಿ ಅಂತ ಹೇಳ್ಬೋದು. ಈಗ ಒಂದು ರೌಂಡ್ ಹೋಗಿ ಬರೋಣ ಅಂಥೇಳಿ ನೋಡಿ. ಸಮಯ ಸುಮಾರು 7:30 ಆಗಿದೆ ಟೈಮು. ಆದ್ರೂ ಎಷ್ಟು ಒಂದು ಹಿಮ ಬಿದ್ದಿದೆ ಅಂದರೆ, ಇಬ್ಬನಿ ಬಿದ್ದಿದೆ ಅಂದರೆ ನೋಡ್ಬೋದು. ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಹೊರಗಡೆ ಮೇಲೆ ನಾವು ಇದ್ದಿದ್ದರಿಂದ ಕೆಳಗಡೆ ಆ ಒಂದು ವ್ಯೂ ತುಂಬ ಚೆನ್ನಾಗಿತ್ತು. ಕೆಳಗಡೆ ಮನೆಗಳೆಲ್ಲ ಇರ್ತಿತ್ತು, ಅದರಲ್ಲಿ ಸಾಕು ಪ್ರಾಣಿಗಳು, ಈ ಬಾತುಕೋಳಿಗಳೆಲ್ಲ ಕೂಡ ಸಾಕಿದ್ರು. ಅದಂತೂ ತುಂಬ ಚೆನ್ನಾಗಿತ್ತು. ಬನ್ನಿ ಎರ್ಕಾಡ್ ಸಿಟಿ ಒಳಗೆ ಹೋಗೋಣ, ಒಂದು ರೌಂಡ್ ಎಲ್ಲನೂ ನೋಡ್ಕೊಂಬರೋಣ ಬನ್ನಿ. ಹಾಯ್, ಗುಡ್ ಮಾರ್ನಿಂಗ್. ಈ ಜಾಕೆಟ್ ಅಲ್ಲಿ ಮೇಲ್ಗಡೆ ತೋಪೆ ಐತಿ, ಜಾಕೆಟ್ ತೋಪೆ ಹೋಗೋಣ. ವಾಕಿಂಗ್ ಹೋಗಿ ಬರೋಣಪ್ಪ ಫ್ರೆಂಡ್ಸ್. ಎಲ್ಲರಿಗೂ ಹೇಳಾದ್ರು ಯಾರಿಗೆ ಅಕ್ಕ ಫ್ರೆಂಡ್ಸ್ ಕಾರ್ ತೆಗಿಯಕ್ಕೆ ಹೋಗಿದ್ದಾರೆ. ಕಾರೆಲ್ಲ ನಿಂತಿದೆ. ಗಾಯ್ಸ್ ಫಾಗ್ ನೋಡಿ ಏನು ಮಸ್ತಾಗಿದೆ. ಅಲ್ಲೇ ಜಾಸ್ತಿ ಏರಿದೆ ನೋಡಲ್ಲಿ, ನೋಡಿ ಗಾಯ್ಸ್ ಫಾಗ್ ಹೆಂಗಿದೆ. ಮಂಜು ಲೇಟ್ ಆಯಿತು, ಬಟ್ ಬೆಳಗ್ಗೆನೇ ನೋಡಬೇಕಿತ್ತು. ಆಲ್ರೆಡಿ 7 ಆಗಿದೆ, ಸ್ವಲ್ಪ ಕಮ್ಮಿ ಆಗಿದೆ. ಬೆಳಗ್ಗೆ 5:30ಗೆ. ನಾವಿವಾಗ ಕಾಫಿ ಕುಡಿದು ಬರೋಣ ಒಂದು ರೌಂಡ್ ಅಂತ. ಓಕೆ ಫ್ರೆಂಡ್ಸ್, ಬಾಯ್. ಬರ್ರಿ ಬೇಗ, ಚಳಿ ಆಗ್ತಿದೆ, ಬನ್ನಿ. ವಾಕಿಂಗ್ ಹೋಗೋದಾ? ಗುಡ್ ಮಾರ್ನಿಂಗ್, ಕಮಿಂಗ್ ಫಾರ್ ವಾಕ್. और तुम बनी हो माल. मैंने किसी को मना किया, वो पहले उठी थी, उनको पहनना था. क्यों नहीं पहनूंगी? ले टेंपरेचर -2 ಡಿಗ್ರಿ ತರ ಇರ್ತಿದೆ. 10 ಡಿಗ್ರಿ ಆಯ್ತಪ್ಪ. 10 ಡಿಗ್ರಿ ಅಂದ್ರೆ ಸೂರ್ಯ ಅಂತ. ಕಾರ್ ಮೂವ್ ಆಗ್ತಿದೆ. ಕಾರ್ ಮೂವ್ ಆಗೋದೆಲ್ಲ ತೋರಿಸ್ತಿಲ್ಲ. ಒಳಗಷ್ಟು ಕುಂತಿದ್ದಾರೆ ನೋಡ್ರಿ, ನೋಡ್ರಿ ಒಳಗಷ್ಟು ಕುಂತಾರೆ. ಹೌದಾ? ಹಾಯ್ ಸಮು. ಅಜಿತಣ್ಣ ಇದ್ದಾನೆ ನೋಡ್ರಿ ಫ್ರೆಂಡ್ಸ್, ಹೆಂಗ್ ಆಡ್ತಾನೆ ಅಜಿತಣ್ಣ.
ಯರ್ಕಾಡು ಸಿಟಿ ಒಳಗಡೆ ಬಂದಿದ್ದೀವಿ. ತುಂಬ ಚಳಿ ಇದೆ. ಹಾಗೆ ಸುತ್ತಾಡಿ ಕಾಫಿ ಟೀ ಕುಡಿದು ಎಲ್ಲ ನೋಡ್ಕೊಂಡು ಹೋಗೋಣ. ಇದೆ ನೋಡಿ ಲೇಕ್ ವ್ಯೂ. ಇದೇ ಲೇಕ್. ಬೋಟಿಂಗ್ ಕೂಡ ಇರುತ್ತೆ, ಬಟ್ ಇವಾಗ ನಾವು ಬೆಳಗಿನ ಜಾವ ಬಂದಿರೋದ್ರಿಂದ ಬೋಟಿಂಗ್ ಸದ್ಯ ಏನೂ ಇಲ್ಲ. ಎಲ್ಲ ಇಲ್ಲಿ ರೀಲ್ಸ್ ಮಾಡ್ಲಿಕ್ಕಾಗಿ ಬಂದಿದ್ದಾರೆ. ಮಂಜು ನೋಡ್ಬೋದು, 8:30 ಆದ್ರೂ ಕೂಡ ಮಂಜು ಎಷ್ಟು ಮಂಜು ಬಿದ್ದಿದೆ ಅಂದರೆ ಚಳಿನಲ್ಲೇ ರೀಲ್ಸ್ಗಳು ನಡೀತಾ ಇದ್ದಾವೆ ನೋಡ್ಬೋದು. ಬ್ರೇಕ್ಫಾಸ್ಟ್ ಅಂದ್ರೆ ಟೀ ಜೊತೆ ಒಂಥರ ಲೈಟ್ ಬ್ರೇಕ್ಫಾಸ್ಟ್, ಟೀ ಜೊತೆ ಕಾಫಿ ಜೊತೆ. ನಾವು ಬುಕ್ ಮಾಡಿದಂತಹ ರೆಸಾರ್ಟಲ್ಲೇ ತಿಂಡಿ ವ್ಯವಸ್ಥೆ ಇತ್ತು, ಬ್ರೇಕ್ಫಾಸ್ಟ್ ವ್ಯವಸ್ಥೆ ಇತ್ತು. ಹಾಗಾಗಿ ನಾವು ಸ್ವಲ್ಪ ಅಲ್ಲಿ ಸುತ್ತಾಡಿ ಟೈಮ್ ಆಗಿದ್ದರಿಂದ ಲೈಟಾಗಿ ಮ್ಯಾಗಿನ ಸ್ವಲ್ಪ ತಿನ್ಕೊಂಡು ಬಂದ್ವಿ, ಕಾಫಿ ಕುಡ್ಕೊಂಡು ಬಂದ್ವಿ. ಬನ್ನಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ ಇಡ್ಲಿ, ವಡ, ಇದೇನು ಪೊಂಗಲ್, ಸಾಂಬಾರು, ಚಟ್ನಿ, ನೋಡ್ತಿದ್ದೀರಲ್ಲ, ಭರ್ಜರಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇಡ್ಲಿ, ಚಟ್ನಿ, ಸಾಂಬಾರ್, ವಡ, ಹಾಗೆ ತಮಿಳ್ನಾಡು ಸ್ಪೆಷಲ್ ಪೊಂಗಲ್ ಎಲ್ಲ ಕೂಡ ಇತ್ತು. ಎಲ್ಲ ಬಿಸಿ ಬಿಸಿಯಾಗಿತ್ತು, ಆ ಚಳಿಗೆ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಎಲ್ಲನೂ ತಿಂದ್ಕೊಂಡು ನಾವು ಕೂಡ ರೆಡಿಯಾಗಿ ವ್ಯೂ ಪಾಯಿಂಟ್ಗಳನ್ನ, ಕೆಲವೊಂದಷ್ಟು ಗಾರ್ಡನ್ಗಳನ್ನ ನೋಡಲಿಕ್ಕೆ ಹೊರಟ್ವಿ. ಬನ್ನಿ ಹೋಗೋಣ. ಎಲ್ಲ ರೆಡಿಯಾಗಿದ್ದೀವಿ. 2ನೇ ದಿನದ ಸ್ಟೇ ಆಗಿರುವಂತಹ ರೆಸಾರ್ಟ್ಸಲ್ಲಿ, ಈ ಕಲಾಲ್ ರೆಸಾರ್ಟ್ಸಿಂದ ಮತ್ತೆ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಸಾಕ್ಷಿ GR. ಬರಲೇ ಇಲ್ಲ ಅಕ್ಕ, ಫುಲ್ ಸಿಮ್ಮಾಗಿ ರೆಡಿ ಆಗ್ಬಿಟ್ಟು. ಹುಡುಗಿರೆಲ್ಲ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ ಹಾಕೊಂಡು. ನಾವು ಬಂದಿದ್ದೀವಿ ಯರ್ಕಾಡಿನ ಜೆನೆಟಿಕ್ ಹೆರಿಟೇಜ್ ಗಾರ್ಡನ್ ಅನ್ನೋ ಒಂದು ಪ್ಲಾಂಟ್ಸ್ ಆರ್ಟಿಕಲ್ಚರ್, ಒಂದು ಪ್ಲಾಂಟ್ಸ್ ಪಾರ್ಕ್ ಥರ, ಗಾರ್ಡನ್ ಥರ. ಇಲ್ಲಿ ನೋಡ್ಬೋದು ವ್ಯೂ ಪಾಯಿಂಟ್ ಇದೆ. ಇಲ್ಲಿ ತುಂಬ ಕೋತಿಗಳು ಇತ್ತು, ಇಲ್ಲಿ ಸಖತ್ತು ಚಿಕ್ಕ ಚಿಕ್ಕ ಮರಿಗಳೆಲ್ಲ ಇತ್ತು. ಇಲ್ಲಿ ನೋಡ್ಬೋದು, ಇದೊಂದು ವ್ಯೂ ಪಾಯಿಂಟ್, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಹಸಿರು, ಕಾಡು, ಬೆಟ್ಟ, ಗುಡ್ಡ, ಒಂದು ಇದು ನೋಡಲಿಕ್ಕೆ ಚೆನ್ನಾಗಿತ್ತು. ರೋಡು, ಬಂದಂತಹ ಯರ್ಕಾಡಿಗೆ ಬರ್ತಿದ್ದಂತಹ ಆ ರೋಡು ನೋಡಲಿಕ್ಕೆ ಒಂದು ಹಾವು ಥರ ಚೆನ್ನಾಗಿತ್ತು. ಇದೊಂದು ವ್ಯೂ ಪಾಯಿಂಟ್ನ ನಾವಿಲ್ಲಿ ನೋಡಿಕೊಂಡು ಇಲ್ಲೊಂದಷ್ಟು ಫೋಟೋಗಳನ್ನೆಲ್ಲ ತಕ್ಕೊಂಡು, ಅಲ್ಲೇ ಕೆಲವೊಂದಷ್ಟು ಸ್ನ್ಯಾಕ್ಸ್ ಕೂಡ ಇತ್ತು. ಇದು ಹತ್ಕೊಂಡು ಬರಬೇಕು, ಸ್ವಲ್ಪ ದೂರ ಇದೆ. ಕೆಳಗಡೆ ವೆಹಿಕಲ್ಸ್ ನಿಲ್ಲಿಸ್ಬಿಟ್ಟು ಸ್ವಲ್ಪ ಮೇಲೆ ಹತ್ಕೊಂಡು ಹೋಗಬೇಕು. ಹಾಗಾಗಿ ಅಷ್ಟೊತ್ತಿಗಾಗಲೇ ಟೈಮ್ ಆಗಿಬಿಡ್ತು. ನಾವು ಕೂಡ ಕೆಲವೊಂದಷ್ಟು ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡು ಅಲ್ಲೆಲ್ಲನೂ ನೋಡಿಕೊಂಡು ನಾವು ಮತ್ತೆ ಮುಂದೆ ಹೊರಟ್ವಿ. ಎತ್ತ ಮೇಲೆ ಇಲ್ಲ, ಇದು ಕಂಬಳಿ ಬರಲ್ಲ. ಅದು ಅವಾಗ್ಲಿಂದ ಸುಮ್ಮನೆ ಏನು ಐಡಿಯಾ ನೋಡೋದ್ರದ್ದು. ಅಲ್ಲಿ ಹೋಗಿ ಮಾಡ್ಕೊಂಡು ಎಷ್ಟು ನೀರು ಚೆಲ್ಲುತ್ತೆ. ಇಲ್ಲೆಲ್ಲನೂ ನೋಡಿಕೊಂಡು ಇಲ್ಲಿ ಕೆಲವೊಂದಷ್ಟು ರೀಲ್ಸ್ಗಳನ್ನ ಕೂಡ ಮಾಡಿ ನಾವು ಮುಂದೆ ಹೊರಟ್ವಿ.
ಹೈಟ್ ವೈಸ್ ಅದು ನೀವೆಲ್ಲ ನೀವು This is view point. Wow. सिर्फ एक ही स्टेप है देखो. ಇಲ್ಲಿ ನೋಡ್ಬೋದು ಮೇಲಿಂದ ನಿಂತು ಕೆಳಗಡೆ ನೋಡಿದಾಗ ಎಷ್ಟು ಚೆನ್ನಾಗಿರೋ ಒಂದು ವ್ಯೂ ಕಾಣುತ್ತೆ ಅಂದರೆ ಆ ಮನೆಗಳೇ ಒಂಥರ ಡಿಫ್ರೆಂಟ್ ಆಗಿದೆ ಇಲ್ಲಿ ಮನೆಗಳು ತುಂಬ ಚೆನ್ನಾಗಿದೆ. ಹಾಗೆ ಗಿಡ ಮರಗಳನ್ನೆಲ್ಲ ನೋಡ್ಬೋದು, ಬೆಟ್ಟ ಗುಡ್ಡಗಳು, ಅಲ್ಲೊಂದು ಬೆಟ್ಟ ಇಲ್ಲೊಂದು ಬೆಟ್ಟ, ಎಲ್ಲ ಕಡೆಗೂ ನಾವು ಸುತ್ತಾಡಿ ಕೆಲವೊಂದಷ್ಟು ಫೋಟೋಗಳನ್ನೆಲ್ಲ ತಕ್ಕೊಂಡು ನಾವು ನೋಡ್ತಾ ಬಂದ್ವಿ. ನಿಮಗೆ 36 ವರ್ಷ ಅಲ್ಲೇನವ? ನಿಮಿಷ. ನಿಮ್ದು 37 ಅಮ್ಮ. ರೀಲ್ಸ್ ಎಲ್ಲ ಮುಗೀತು, ರೀಲ್ಸ್ ಎಲ್ಲ ಮಾಡಿದ್ವಿ, ಮಾಡ್ತೀವಿ. ಹಾಗೆ ಈಗ ಲಂಚ್ ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಆಗಿತ್ತು. ಇಡ್ಲಿ ವಡ ಪೊಂಗಲ್ ಎಲ್ಲ ಆಗಿತ್ತು. ಇಲ್ಲಿ ಪೊಂಗಲ್ ಫೇಮಸ್ ಇರೋದ್ರಿಂದ ಡೈಲಿ ಬೆಳಗ್ಗೆ ನಮಗೆ ಪೊಂಗಲ್ ಸಿಗ್ತಾ ಇದೆ ವಿತೌಟ್ ನೋ ಆಪ್ಷನ್. ಹೌದು, ಪೊಂಗಲ್ ಮಾತ್ರ ಮಿಸ್ ಮಾಡಬೇಡಿ ಇಲ್ಲಿ ಬಂದಾಗ. ಚೆನ್ನಾಗಿದೆ, ಅದೇ ಫೇಮಸ್ ಇರೋದ್ರಿಂದ ಎಮ್ಮಿಯಾಗಿ ಮಾಡ್ತಾರೆ. ಟೇಸ್ಟ್ ಬರಲ್ಲ. ಹೌದು, ಚೆನ್ನಾಗಿದೆ ಬಟ್ ಡಸಂಟ್ ಟೇಸ್ಟ್ ಲೈಕ್ ಕರ್ನಾಟಕ ಅಷ್ಟೇ. ಎಸ್, ಇವಾಗ ಲಂಚ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಮೀಟ್ ಮಾಡೋಣ. ಹಾ, ಹಿಂಗೆ ಹೋಗ್ಬೋದಲ್ಲ. ಮುಳ್ಳೆಲ್ಲ ಇದಾವಕ್ಕ, ಹುಷಾರಿ. ಹಾ, ಶಾರ್ಟ್ ಕಟ್ ಇದು. ಇದೇನ್ ಸೌಂಡ್ ಬಂದು ಶಾರ್ಟ್ ಕಟ್ ದಾರಿಗೆ ಬರ್ತಾ ಇದೆ. ಇದು ಹಿಂಗೆ ಹೋಗ್ಬೋದಲ್ಲ. ಯರ್ಕಾಡಿನ ಸರವಣ ಭವನಲ್ಲಿ ಪೂರಿ ಸಾಗು ಹಾಗೆ ಚಟ್ನಿನ ಊಟ ಮಾಡಿಕೊಂಡು ಮುಂದೆ ಹೊರಟ್ವಿ. ಇನ್ನೊಂದೇನಪ್ಪ ಅಂದರೆ ಯರ್ಕಾಡಲ್ಲಿ ಆಲ್ಮೋಸ್ಟ್ ನಾನ್ ವೆಜ್ ಹೋಟ್ಲುಗಳೇ ಜಾಸ್ತಿ, ವೆಜ್ ಹೋಟೆಲ್ಗಳು ತುಂಬ ವಿರಳ. ಹಾಗಾಗಿ ಇರೋ ಒಂದು ವೆಜ್ ಹೋಟೆಲ್ಲು ತುಂಬ ಕಾಸ್ಟ್ಲಿ ಎಷ್ಟರ ಮಟ್ಟಿಗೆ ಕಾಸ್ಟ್ಲಿ ಅಂದರೆ ಒಂದು ಕಾಫಿ ಕೂಡ 50-60 ರುಪೀಸ್ ಇದೆ. ಹಾಗಾಗಿ ನಾವು ಕೂಡ ಲೈಟಾಗಿ ಒಂದು ಲಂಚ್ನ ಮಾಡಿಕೊಂಡು ಮುಂದೆ ಹೊರಟ್ವಿ ಒಂದು ಫಾಲ್ಸ್ನ ನೋಡಲಿಕ್ಕಾಗಿ. ಬನ್ನಿ ಹೋಗೋಣ, ಸ್ವಲ್ಪ ದೂರ ನಡಿಬೇಕಿದೆ, ಹೋಗೋಣ ಬನ್ನಿ. ಸೊಮ್ಮು ಎಲ್ಲಿ? ಕೇಳಿದೆ ನಾನು ಅವನಿಗೆ. ಹಾಯ್ ಬೋಲೋ. Please like, share and subscribe. Hi.
ಹಾಯ್. ಸರಿ ಸರಿ. ಸ್ಟಾರ್ಟ್. Hello friends, welcome to Soumya Rudresh Vlogs. We are here in Nellore Falls. So before we show you the Nellore Falls in airport, please do like, comment, share and subscribe our channel. Come, let's take you to the view. Hi baby. Just you can see the view, how beautiful. As this is winter season, there is no much water. If it could have been a rainy season, so the water be so much. The water would be so much. But this is so good. This is so crazy. And you can just take a lot of photos here. And photos come so good. ನಲ್ಲೂರು ಫಾಲ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಹೋಗೋಕ್ಕೇ ಬಿಡಲಿಲ್ಲ ಅಲ್ಲಿ ಲೋಕಲ್ ಜನಗಳು. ಯಾಕಪ್ಪ ಅಂತ ಹೇಳಿದ್ರೆ ಲಾಸ್ಟ್ ವೀಕಲ್ಲಿ ನಾವು ಹೋದಂತಹ ಇಂದಿನ ವಾರದಲ್ಲಿ ಇಲ್ಲಿ 3 ಜನ ಡೆತ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಅತಿಯಾದರೆ ಅಮೃತನೂ ವಿಷ ಅನ್ನೋ ಹಾಗೆ ಸೆಲ್ಫಿ ಹುಚ್ಚಿಗೆ ತುಂಬ ಜನ ಬಲಿಯಾಗ್ತಾ ಇದ್ದಾರೆ. ಎಷ್ಟು ಬೇಕೋ ಅಷ್ಟು ಎಲ್ಲದೂ ಒಂದು ಲಿಮಿಟ್ ಅಂತ ಇದೆ. ಲಿಮಿಟ್ ಕ್ರಾಸ್ ಆದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಿ. ಅದರಲ್ಲೂ ಈ ಥರ ಫಾಲ್ಸ್ಗಳು ಈ ಥರದ್ದೆಲ್ಲ ಹೋದಾಗ ಇಲ್ಲಿ ಪಾಚಿ ಕಟ್ಟಿರುತ್ತೆ, ತುಂಬ ಜಾರೋಂಥ ಚಾನ್ಸಸ್ ತುಂಬ ಇದೆ. ಕಲ್ಲು ಬಂಡೆ ಇರೋದ್ರಿಂದ ಮೇಲಿಂದ ನಾವು ಅಲ್ಲಿ ತೋರಿಸಿದ್ವಲ್ಲ ನೋಡ್ಬೋದು, ಅಲ್ಲಿ ಮೇಲಿಂದ ಅವರು ಇಲ್ಲಿ ಮೇಲೆ ನೋಡಿ ಎಷ್ಟು ಪಾಚಿ ಇದೆ, ಮೇಲ್ಗಡೆಯಿಂದ ಬಿದ್ದು ಡೆತ್ ಆಗಿರೋದಂತೆ. ಸೊ ತುಂಬ ಕೇರ್ಫುಲ್ಲಾಗಿರಿ ಅಂತ ಈ ಮೂಲಕ ಹೇಳ್ತೀನಿ. ಎಲ್ಲೇ ಹೋಗಿ ಹುಷಾರಾಗಿರಿ ಅಷ್ಟೇ. ಅತಿ ಆದರೆ ಯಾವುದು ಕೂಡ ಅತಿ ಆಗಬಾರ್ದು. ತುಂಬ ಅಪಾಯಕಾರಿಯಾದಂತಹ ಜಾಗಗಳಲ್ಲೆಲ್ಲ ಸೆಲ್ಫಿ ತೊಗೊಳಕ್ಕೆ ಹೋಗಿ ಈ ಒಂದು ಘಟನೆ ನಡೆದಿದೆ. ಸೊ ಆದಷ್ಟು ಕೇರ್ಫುಲ್ಲಾಗಿರಿ ಅಂತ ಹೇಳ್ತಾ, ನಾವು ಕೂಡ ಅಲ್ಲಿ ಟೈಮಿಂಗ್ಸ್ ಇದೆ, ಟೈಮ್ ಲಿಮಿಟ್ ಕೂಡ ಇದೆ. 6 ಮೇಲೆ ಅಲ್ಲಿ ಬಿಡೋದೇ ಇಲ್ಲ. ಸೊ ಹಾಗಾಗಿ ನೋಡಿಕೊಂಡು ಅಲ್ಲೆಲ್ಲ ನೋಡಿಕೊಂಡು ನಾವು ಕೂಡ ಮತ್ತೆ ಮುಂದೆ ಹೊರಟ್ವಿ. ಬರೀರಿ ಅಂತ ನೀನ್ ಹೇಳಿದೆ. ಸಂದರ್ಭ ಸಹಿತ ವಿವರಿಸಿ. ಸಂದರ್ಭ ಸಹಿತ ವಿವರಿಸಿ. ರೈತರ ಮಕ್ಕಳು ಅಂದೆ. ಅಲ್ಲ ನೀನ್ ಅದನ್ನೇ 8-10 ವಾಕ್ಯಗಳಲ್ಲಿ ಉತ್ತರ ಕೊಟ್ಟಿದ್ದೀನಿ. ಸಂದರ್ಭ ಸಹಿತನೂ ಬರುತ್ತೆ, 8-10 ವಾಕ್ಯನೂ ಬರುತ್ತೆ, ಟಿಪ್ಪಣಿನೂ ಬರುತ್ತೆ. ಈ ಮಾತನ್ನು ಯಾರಿಗೆ ಹೇಳಿದರು? ಈ ಮಾತನ್ನು ಯಾರಿಗೆ ಹೇಳಿದರು? ಸಂದರ್ಭ ಸಹಿತ ವಿವರಿಸಿ. ರೈತರ ಮಕ್ಕಳು ಅಂತ ರುದ್ರಸ್ವಾಮಿ 8-10 ವಾಕ್ಯಗಳಲ್ಲಿ ಉತ್ತರವನ್ನು ನೀಡಿದಳು. ಅಲ್ಲಿ ಹೋಗ್ತೈತೆ ಬಿಸಿ ರಕ್ತ. ಬಿಸಿ ಬಿಸಿ ಬಾಳ ಆಯ್ತು ಒಂದು. ನಿಧಾನ ಒಂದು 5-2 ಸಲ ಹಿಂಗ್ ಮಾಡ್ಬಿಟ್ಟು ಬೆಳಗ್ಗೆ ಮಣ್ಣ ಏನೋ ಅಂತ ಇತ್ತು. ಫಾಲ್ಸ್ ನೋಡ್ಕೊಂಡು ಬಂದ ನಂತರ ಟೈಮ್ ಕೂಡ ಆಲ್ರೆಡಿ 6:30 ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾವು ಇಲ್ಲಿ ಟೀ ಬ್ರೇಕಿಗೆ ನಿಲ್ಲಿಸಿದ್ವಿ. ಅಲ್ಲಿ ಬಿಸಿ ಬಿಸಿ ಮಿರ್ಚಿ ಕೂಡ ಹಾಕ್ತಾಯಿದ್ರು, ಜೊತೆಗೆ ಹಾಡು ಕೂಡ ಇತ್ತು. ಅಲ್ಲೇ 1-2 ಸ್ಟೆಪ್ಸ್ ಕೂಡ ಹಾಕಿ ನಾವು ಕೂಡ ಬಿಸಿ ಬಿಸಿ ಮಿರ್ಚಿ, ಬಾಳೆಕಾಯಿ ಬಜ್ಜಿ ಫೇಮಸ್ ಅಂತ ಇಲ್ಲಿ. ಆ ಬಾಳೆಕಾಯಿ ಬಜ್ಜಿ ಹಾಗೆ ಮಿರ್ಚಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಸ್ಕೊಂಡು ತಿಂದು ಟೀ ಮತ್ತು ಕಾಫಿ ಕುಡಿದು, ಅವತ್ತೇ 31st ಅಲ್ಲ, ಸೊ 31ನೇ ತಾರೀಕು ಡಿಸೆಂಬರ್, ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ಮಾಡಲಿಕ್ಕಾಗಿ ಕೇಕ್ ಎಲ್ಲ ತೊಗೊಂಡು ನಾವು ಕೂಡ ನಮ್ಮ ರೆಸಾರ್ಟ್ಗೆ ಹೊರಟ್ವಿ. ಒಳ್ಳೆ ವಿಜಯ್ ತಮಿಳ್ ಸಾಂಗ್ ಹಾಕೋಣ. ನಮಸ್ಕಾರ ಮಾಡ್ಬೇಕಂತೆ. ನಮಸ್ಕಾರ. There are
ಇಟ್ಟಾಗೋದ ತಿನ್ನು ತಿನ್ನು ನಿನಗೆ ತಿನ್ನು ಒಂದೊಂದು ತಗೊಂಡು ತಿಂತಾ ಇರ್ಬೇಕು. ಎಲ್ಲರೂ ಒಂದೊಂದು ಯಾವ್ದಾರ ತಗೊಂಡು ತಿಂತಾ ಇರ್ಬೇಕು. ಬಾಳೆಕಾಯ್ದು. ಬಿಸಿಲಿದೆ ಹಲೋ ಫ್ರೆಂಡ್ಸ್, ಇವಾಗ ತಾನೇ ರೂಮ್ಗೆಲ್ಲ ಬಂದ್ವಿ. ಸೊ ಇವತ್ತು ಪಾರ್ಕು ಹಾಗೆ ಇನ್ನೇನೇನು ಮಾಡಿದ್ವಿ ಚಿರಾಯು? ಪಾರ್ಕಿಗೆ ಹೋಗಿದ್ವಿ, ಆಮೇಲೆ ಪಾಯಿಂಟ್ಗಳು ಜಾಸ್ತಿ ನೋಡಿದ್ವಿ. ಎಸ್, ಇವತ್ತು 2ನೇ ದಿನ ವ್ಯೂ ಪಾಯಿಂಟ್ಗಳು ಜಾಸ್ತಿ ನೋಡಿದ್ವಿ, ಫಾಲ್ಸ್ ನೋಡಿದ್ವಿ. ಹಾಗೆ ಈಗ ಜಸ್ಟ್ ರೂಮ್ಗೆ ಬಂದು ಈಗ ಮತ್ತೆ ಫ್ರೆಶ್ ಅಪ್ ಆಗಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ರೆಡಿ ಆಗ್ತಾ ಇದ್ದೀವಿ. ಹೊರಗೆ ಫೈರ್ ಕೂಡ ಇರುತ್ತೆ. ಸೊ ಕೇಕ್ ಕೂಡ ತಂದಿದ್ದೀವಿ. ಎಲ್ಲ ಸೆಲೆಬ್ರೇಷನ್ ಕೂಡ ಜೋರಾಗಿ ತಯಾರಾಗ್ತಾ ಇದೆ. ಈಗ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ರೆಡಿ ಆಗ್ತಾ ಇದ್ದೀವಿ. ಎಲ್ಲ ನಿಮ್ಮ ಮುಂದೆ ಪ್ರಸ್ತುತ ಆಗುತ್ತೆ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳಿನ ವಿಡಿಯೋದಲ್ಲಿ ನಾವು ಹೇಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್